ಓಂ ಶಾಂತಿ. ಆಗಿದೆ 31 ಮೇ 2025 ಪ್ರಾತಃ ಮುರಳಿ. ಓಂ ಶಾಂತಿ ಮಧುಬನದಿಂದ ಬಾಬ್ದಾದ ಅವರು ಬಾಬಾ ಅವರು ತಿಳಿಸ್ತಿದ್ದಾರೆ, ಮಧುರ ಮಕ್ಕಳೇ, ಎಲ್ಲಿಯವರೆಗೆ ಜೀವಿಸಬೇಕಾಗಿದೆಯೋ ಅಲ್ಲಿಯವರೆಗೆ ಓದಬೇಕಾಗಿದೆ ಮತ್ತು ಓದಿಸಬೇಕಾಗಿದೆ. ಖುಷಿ ಮತ್ತು ಪದವಿಗೆ ಆಧಾರ ವಿದ್ಯೆಯಾಗಿದೆ. ಸೊ ತಂದೆಯವರು ತಿಳಿಸ್ತಿದ್ದಾರೆ, ಎಲ್ಲಿವರೆಗೂ ಜೀವನ ಇದೆ, ಎಲ್ಲಿವರೆಗೂ ಶ್ವಾಸ ಇದೆ, ಅಲ್ಲಿವರೆಗೂ ನಾವು ಸ್ಟೂಡೆಂಟ್ಸ್ ತಂದೆಯವ್ರ ಜೊತೆ ಓದ್ತಾ ಇರ್ತೀವಿ ಮತ್ತು ಅನ್ಯರು ಕೂಡ ಓದಿಸ್ತಾ ಇರಬೇಕು. ಖುಷಿ ಮತ್ತು ಪದವಿಯನ್ನು ಪಗಿಬೇಕು ಅಂದರೆ ಅದಕ್ಕೆ ಆಧಾರ ಆಗಿದೆ ವಿದ್ಯೆ. ಯಾಕಂದರೆ ವಿದ್ಯೆಯಲ್ಲಿ ನಮಗೆ ಜ್ಞಾನ ಸಿಕ್ಕುತ್ತೆ ಅಲ್ವಾ. ಅದರ ಆಧಾರದಿಂದ ಜೀವನದಲ್ಲಿ ಇಂತಹ ಪರಿಸ್ಥಿತಿ ಬಂದರೂ ಖುಷಿ ಅನ್ನೋದು ಇದ್ದೇ ಇರುತ್ತೆ. ಮತ್ತು ಈ ವಿದ್ಯೆಯನ್ನು ನಾವು ನಿರಂತರ ಓದುವ ಕಾರಣ ಪದವಿ ಕೂಡ ಅದರ ಆಧಾರದಿಂದನೇ ಸಿಗುತ್ತೆ ಅಂತ ಬಾಬಾ ಅವರು ತಿಳಿಸ್ತಿದ್ದಾರೆ. ಪ್ರಶ್ನೆ ಆಗಿದೆ, ಸೇವೆಯ ಸಫಲತೆಗಾಗಿ ಮುಖ್ಯವಾಗಿ ಯಾವ ಗುಣ ಇರಬೇಕು? ಸೇವೆಯಲ್ಲಿ ಸಫಲತೆಯನ್ನು ಪಗಿಬೇಕು ಅಂದರೆ ಇಂತಹ ಗುಣಗಳನ್ನು ನಾವು ಧಾರಣೆ ಮಾಡಬೇಕು ಅಂತ ಬಾಬಾ ಅವರು ಪ್ರಶ್ನೆ ಕೇಳ್ತಿದ್ದಾರೆ. ಅದಕ್ಕೆ ಉತ್ತರ ಆಗಿದೆ ಸಹನಶೀಲತೆ. ಪ್ರತಿಯೊಂದು ಮಾತಿನಲ್ಲಿ ಸಹನಶೀಲರಾಗಿ ಪರಸ್ಪರ ಸಂಘಟನೆಯಲ್ಲಿದ್ದು ಸೇವೆ ಮಾಡಿ ಭಾಷಣ ಇತ್ಯಾದಿಗಳ ಕಾರ್ಯಕ್ರಮಗಳನ್ನು ತೆಗೆದುಕೊಂಡು ಬನ್ನಿ. ಸೊ ಬಾಬಾ ಅವರು ತಿಳಿಸ್ತಿದ್ದಾರೆ, ಸೇವೆಯಲ್ಲಿ ಸಫಲತೆಗೆ ಆಧಾರ ಆಗಿದೆ ಸಹನಶೀಲತೆ. ಅಂದರೆ ತುಂಬ ಪೇಷನ್ಸ್ ಆಗಿ ಇರಬೇಕು. ಪ್ರತಿಯೊಂದು ಮಾತಿನಲ್ಲಿ ಕೂಡ ಸಹನಶೀಲತೆ ಇರಬೇಕು. ಅರ್ಜೆಂಟ್ ಮಾಡೋದು, ಫಾಸ್ಟಾಗಿ ಮಾಡೋದು, ಟೆನ್ಷನ್ ತೊಗೊಂಡು ಮಾಡೋದು, ಇದೆಲ್ಲ ವಾತಾವರಣವನ್ನು ಮತ್ತು ಸೇವೆಯನ್ನು ಕೂಡ ಕೆಡಿಸ್ಬಿಡುತ್ತೆ. ಅದಕ್ಕೆ ಸಹನಶೀಲತೆಯಿಂದ ಇದ್ದು ಸಂಘಟನೆಯಲ್ಲಿ ಸೇವೆ ಮಾಡಿ ಅಂತಿದ್ದಾರೆ. ಭಾಷಣ ಮಾಡೋದಾಗಲಿ, ಸೇವೆ ಮಾಡುವ ವಿಧವಾದ ಒಂದು ಪ್ಲಾನಿಂಗ್ ಆಗಲಿ, ಅದನ್ನು ತಗೊಂಡು ಬನ್ನಿ ಅಂತ ಬಾಬಾ ಅವರು ತಿಳಿಸಿದ್ದಾರೆ. ಮನುಷ್ಯರನ್ನು ನಿದ್ದೆಯಿಂದ ಜಾಗೃತಗೊಳಿಸಲು ಅನೇಕ ಅವಕಾಶಗಳು ಬರುತ್ತದೆ. ಯಾರು ಅದೃಷ್ಟವಂತರಾಗಿರುತ್ತಾರೆಯೋ ಅವರು ವಿದ್ಯೆಯನ್ನು ಸಹ ರುಚಿಯಿಂದ ಓದುತ್ತಾರೆ. ಸೊ ಬಾಬಾ ಅವರು ತಿಳಿಸ್ತಿದ್ದಾರೆ, ಸೇವೆ ಮಾಡಬೇಕು ಅಂತ ಇದ್ದಾಗ ಅನೇಕ ಅವಕಾಶಗಳು ಬರುತ್ತೆ. ಇಲ್ಲಿ ನಾವು ಮನುಷ್ಯರಿಗೆ ಸತ್ಯವಾದ ಜ್ಞಾನವನ್ನು ತಿಳಿಸಿ ಅವ್ರನ್ನ ನಿದ್ದೆಯಿಂದ ಜಾಗೃತ ಮಾಡ್ತೀವಿ. ಅಂದರೆ ಅಜ್ಞಾನದ ನಿದ್ದೆಯಿಂದ ಅವ್ರನ್ನ ಜಾಗೃತ ಮಾಡ್ತೀವಿ. ಅಂತಹ ಅವಕಾಶ ಅಂತೂ ಬಹಳ ಸಿಕ್ಕುತ್ತೆ. ಆದರೆ ಯಾರು ಅದೃಷ್ಟವಂತರಿರ್ತಾರೆ ಅವರಿಗೆ ಅವಕಾಶ ಸಿಕ್ಕುತ್ತೆ. ಮತ್ತು ವಿದ್ಯೆ ಕೂಡ ಸಹಜವಾಗಿ ರುಚಿಯಿಂದ ಅವರು ಓದುತ್ತಾರೆ. ಯಾರಿಗೆ ಅದೃಷ್ಟ ಇದೆ ಅವರು ವಿದ್ಯೆಯಲ್ಲಿ ಕೂಡ ಇಂಟ್ರೆಸ್ಟ್ ತೋರಿಸ್ತಾರೆ. ಧಾರಣೆಗಾಗಿ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಆಗಿದೆ, ಸಮಯ ತೆಗೆದು ಏಕಾಂತದಲ್ಲಿ ತಮ್ಮ ಜೊತೆ ತಾವು ಮಾತನಾಡಿಕೊಂಡು ತಮ್ಮನ್ನು ಉಮಂಗದಲ್ಲಿ ತರಬೇಕಾಗಿದೆ. ಅನ್ಯರನ್ನು ತಮ್ಮ ಸಮಾನ ಮಾಡುವ ಸೇವೆಯ ಜೊತೆಗೆ ಸಾಕ್ಷಿಯಾಗಿ ಪ್ರತಿಯೊಬ್ಬರ ಪಾತ್ರವನ್ನು ನೋಡುವ ಅಭ್ಯಾಸ ಮಾಡಬೇಕಾಗಿದೆ. ಇಲ್ಲಿ ಬಾಬಾ ಅವರು ತಿಳಿಸ್ತಿದ್ದಾರೆ, ಏಕಾಂತದಲ್ಲಿ ಸಮಯವನ್ನು ತಗೊಂಡಾಗ ನಾವು ಬೇರೆ ಡಿಸ್ಟ್ರಾಕ್ಷನ್ಸಿಂದ ದೂರ ಇರ್ತೀವಿ ಅಲ್ವಾ. ಅದರಿಂದ ನಮ್ಮನ್ನು ನಾವು ಚೆಕ್ ಮಾಡಿಕೊಂಡು ನಮಗೆ ನಾವು ಉಮಂಗವನ್ನು ತರೋದಕ್ಕೆ ಏನು ಸಂಕಲ್ಪಗಳು ಬೇಕು ಅಥವಾ ಜ್ಞಾನದ ಪಾಯಿಂಟ್ಗಳು ಏನು ಬೇಕು ಅದನ್ನು ಮನನ ಮಾಡುವುದಕ್ಕೆ ತುಂಬ ಸಹಜವಾಗುತ್ತೆ. ಅದಕ್ಕೆ ಬಾಬಾ ಅವರು ಈ ಯುಕ್ತಿಯನ್ನು ತಿಳಿಸ್ತಿದ್ದಾರೆ. ಮತ್ತು ಸೇವೆಯ ವಿಷಯದಲ್ಲಿ ಬಾಬಾ ಅವರು ತಿಳಿಸ್ತಿದ್ದಾರೆ, ಸೇವೆಯನ್ನು ಅಂದರೆ ಅನ್ಯರಿಗೆ ಜ್ಞಾನ ತಿಳಿಸುವ ಸೇವೆಯನ್ನು ಮಾಡ್ತಾ ಅದ್ರ ಜೊತೆಯಲ್ಲಿ ಸಾಕ್ಷಿಯಾಗುವ ಒಂದು ಅಭ್ಯಾಸವನ್ನು ಇಟ್ಕೋಬೇಕು ಅಂತಿದ್ದಾರೆ. ಯಾಕೆಂದರೆ ಈಗ ಸೇವೆ ಮಾಡಿದಾಗ ಅನ್ಯರು ಅದನ್ನು ಅರ್ಥ ಮಾಡ್ಕೋಬೋದು. ನಾವೊಂದು ಎಕ್ಸ್ಪೆಕ್ಟೇಷನಲ್ಲಿ ಅವ್ರಿಗೇನಾದರೂ ಹೇಳಿದ್ದೀವಿ ಅಂದರೆ ಅವರು ಅದನ್ನು ಫಾಲೋ ಮಾಡ್ಬೋದು, ಮಾಡದೇ ಇರ್ಬೋದು. ಅವ್ರ ಪಾತ್ರದ ಅನುಸಾರ ಏನಾಗಬೇಕೋ ಅದಾಗುತ್ತೆ ಅಲ್ವಾ. ಸೊ ಅದರಿಂದ ನಾವು ಡಿಸ್ಟರ್ಬ್ ಆಗಬಾರ್ದು. ನಾನು ಕಷ್ಟಪಟ್ಟು ಸೇವೆ ಮಾಡಿದೆ, ಅವ್ರಿಗೆ ಜ್ಞಾನ ತಿಳಿಸ್ದೆ ಅನ್ನೋ ಸಂಕಲ್ಪ ಬರಬಾರ್ದು. ಇಲ್ಲಿ 2 ಪಾಯಿಂಟ್. ಒಂದು, ನಾನು ಮಾಡಿದೆ ಅನ್ನೋದನ್ನು
ನಾವು ಸೇವೆಯಲ್ಲಿ ತರಂಗೆ ಇಲ್ಲ. ಬಿಕಾಸ್ ಏನೇನು ಮಾಡ್ತಿದ್ದೀವಿ, ಏನೇನು ಆಗಬೇಕು, ಗ್ರಾಮಾನುಸಾರ ಆಗ್ತಾ ಇದೆ, ಬಾಬಾ ಅವರು ಮಾಡಿಸ್ತಿದ್ದಾರೆ. ನಾವು ಜಸ್ಟ್ ಒಂದು ಇನ್ಸ್ಟ್ರೂಮೆಂಟ್ ಅಷ್ಟೇ. ಈಗ ತರಕಾರಿ ಕಟ್ ಮಾಡುವಾಗ ಚಾಕನ್ನು ಯೂಸ್ ಮಾಡ್ತೀವಿ ಅಲ್ವಾ? ಸೊ ಈಗ ಚಾಕು ಒಂದು ಇನ್ಸ್ಟ್ರೂಮೆಂಟ್ ಅಷ್ಟೇ. ಈಗ ಚಾಕು ಅವ್ರ ನೈಫ್ ಏನಿದೆ ಅದು ಬಂದು ನನ್ನಿಂದನೇ ಈ ತರಕಾರಿ ಕಟ್ ಆಯಿತು ಅಂತ ಸಂಕಲ್ಪ ಮಾಡೋದು ಕರೆಕ್ಟ್ ಅಲ್ಲ ಅಲ್ವಾ? ಅದೇ ಥರ ನಾನು ಆತ್ಮ ಈ ಶರೀರ ದ್ವಾರ ಪರಮಾತ್ಮ ನನ್ನನ್ನು ಇನ್ಸ್ಟ್ರೂಮೆಂಟಾಗಿ ಯೂಸ್ ಮಾಡಿ ಸೇವೆ ಮಾಡಿಸ್ತಿದ್ದಾರೆ ಅಂತ ಸಂಕಲ್ಪ ತರಿಸ್ಕೋಬೇಕು. ಅದರ ಜೊತೆಯಲ್ಲಿ ಸಾಕ್ಷಿಯಾಗಿರುವ ಅಭ್ಯಾಸವನ್ನು ಮಾಡಬೇಕು. ಯಾಕಂದರೆ ಸಾಕ್ಷಿಯಾಗಿ ಇಲ್ಲ ಅಂದರೆ ನಾವು ಡಿಸ್ಟರ್ಬ್ ಆಗ್ತೀವಿ ಅಲ್ವಾ? ನಮ್ಮ ಸ್ಥಿತಿ ಅಲುಗಾಡುತ್ತೆ. ಅದಕ್ಕೆ ಬಾಬಾ ಅವರು ಈ ಯುಕ್ತಿಯನ್ನು ತಿಳಿಸ್ತಿದ್ದಾರೆ. ಸೆಕೆಂಡ್ ಪಾಯಿಂಟ್ ಆಗಿದೆ, ತಂದೆಯನ್ನು ನೆನಪು ಮಾಡಿ ತಮ್ಮನ್ನು ತಾವು ಸುಧಾರಣೆ ಮಾಡಿಕೊಳ್ಳಬೇಕಾಗಿದೆ. ತಮ್ಮೊಂದಿಗೆ ಕೇಳಿಕೊಳ್ಳಿ, ನಾನು ಸಂದೇಶವಾಹಕನಾಗಿದ್ದೇನೆ, ಎಷ್ಟು ಜನರನ್ನು ತನ್ನ ಸಮಾನ ಮಾಡುತ್ತಿದ್ದೇನೆ. ಸೊ ಬಾಬಾ ಅವರು ತಿಳಿಸ್ತಿದ್ದಾರೆ, ತಂದೆಯವರ ನೆನಪಿನಲ್ಲಿ ನಾವು ಸದಾ ಇದ್ದಾಗ ನಾವು ಸುಧಾರಣೆ ಆಗುತ್ತೀವಿ. ಅಂದರೆ ಏನರ್ಥ ಅಂದರೆ, ತಂದೆಯ ನೆನಪು ಅಂತ ಅಂದ್ರೇನು, ಅವರು ಸಾಂಗತ್ಯ ಅಲ್ವಾ? ಯಾರ ಸಾಂಗತ್ಯದಲ್ಲಿರ್ತೀವಿ ಅವ್ರ ಇನ್ಫ್ಲೂಯೆನ್ಸಲ್ಲಿ ಬರ್ತೀವಿ ತಾನೆ, ಇದು ತುಂಬ ಸಹಜ. ಅದೇ ಥರ ತಂದೆಯೊಬ್ಬರೇ ಪೂರ್ತಿ ವಿಶ್ವದಲ್ಲಿ ಆತ್ಮಿಕ ಸ್ಥಿತಿಯಲ್ಲಿ ನಿರಂತರ ಇರುವವರು ತಾನೆ. ಯಾಕಂದರೆ ಅವ್ರಿಗೆ ಶರೀರ ಇಲ್ಲ, ಅವ್ರ ಜನನ ಮರಣದಲ್ಲಿ ಬರಲ್ಲ. ಅವ್ರದ್ದೊಂದೇ ಒಂದು ಸ್ವರೂಪ ಏನು, ಆತ್ಮಿಕ ಸ್ವರೂಪ ಅಲ್ವಾ ಪರಮಾತ್ಮಂದು. ಅಂತಹ ಪರಮಾತ್ಮನ ಜೊತೆ ನಾನು ನಿರಂತರ ಇದ್ದರೆ, ಈಗ ಅಂತಹ ಪರಮಾತ್ಮನ ಜೊತೆ ನಾನು ನಿರಂತರ ಇರಬೇಕಂದ್ರೆ ಫಸ್ಟ್ ಆಫ್ ಆಲ್ ನಾನು ಆತ್ಮಿಕ ಸ್ವರೂಪದಲ್ಲಿರಬೇಕು ಅಲ್ವಾ? ಸೊ ಆತ್ಮಿಕ ಸ್ವರೂಪದಲ್ಲಿ ನಾನಿದ್ದು ಪರಮಾತ್ಮನ ಜೊತೆ ಇದ್ದಾಗ ಅವ್ರದ್ದೇ ಒಂದು ಸ್ವರೂಪ ನಾನು ಆಗ್ಬಿಡ್ತೀನಿ. ಅದಕ್ಕೆ ಬಾಬಾ ಅವ್ರು ಹೇಳ್ತಿದ್ದಾರೆ, ಆ ತಂದೆಯ ನೆನಪಿನಲ್ಲಿದ್ದು ನಾವು ಸುಧಾರಣೆ ಆಗಬೇಕು. ಸುಧಾರಣೆ ಅಂದರೆ ಏನು? ಇಲ್ಲಿ ಸುಧಾರಣೆ ಅಂದರೆ ತಂದೆಯವ್ರು ತಿಳಿಸೋದು ಆತ್ಮಿಕ ಸ್ಥಿತಿಯಲ್ಲಿರೋದು. ನಾನು ಶರೀರ ಅನ್ನುವ ಭಾನ ನಮಗೆ ಇರಲ್ಲ ಯಾವಾಗ ತಂದೆಯ ಜೊತೆ ನಾವು ಕನೆಕ್ಟ್ ಆಗಿದ್ದಾಗ ಅಲ್ವಾ? ಸೊ ನಿಮ್ಮನ್ನು ನೀವೇ ಚೆಕ್ ಮಾಡ್ಕೊಳ್ಳಿ, ನಾನು ಪರಮಾತ್ಮನ ಸಂದೇಶವನ್ನು ಎಲ್ಲರಿಗೆ ತಿಳಿಸುವ ಒಂದು ವಾಹನ ಆಗಿದ್ದೇನಾ? ಅಂದರೆ ತಂದೆಯ ಒಂದು ಮೆಸೇಜನ್ನು ತಿಳಿಸುವ ಒಂದು ಇನ್ಸ್ಟ್ರೂಮೆಂಟ್ ಆಗಿದ್ದೀನಾ? ಎಷ್ಟು ಜನರನ್ನು ತನ್ನ ಸಮಾನ ಮಾಡಿಕೊಂಡಿದ್ದೇನೆ ಅಂತ ಚೆಕ್ ಮಾಡ್ಕೊಳ್ಳಿ ಅಂತ ಬಾಬಾ ಅವರು ತಿಳಿಸ್ತಿದ್ದಾರೆ. ಇಂದಿನ ವರದಾನ ಆಗಿದೆ, ಶ್ರೇಷ್ಠ ಪುರುಷಾರ್ಥದ ಮೂಲಕ ಅಂತಿಮ ರಿಹರ್ಸಲ್ನಲ್ಲಿ ಮೊದಲನೆಯ ನಂಬರ್ ತೆಗೆದುಕೊಳ್ಳುವಂತಹ ಹಾರುವ ಪಕ್ಷಿ ಭವ. ಸೊ ಬಾಬಾ ಅವರು ತಿಳಿಸ್ತಿದ್ದಾರೆ, ಅಂತಿಮ ಸಮಯದಲ್ಲಿ ಎಂತಹ ಪುರುಷಾರ್ಥ ಮಾಡಬೇಕು, ಆ ಪುರುಷಾರ್ಥದ ಆಧಾರದಿಂದ ನಾವು ನಂಬರ್ 1 ಪದವಿಗೆ ಅರ್ಹರಾಗ್ತೀವಿ, ಅಥವಾ ನಂಬರ್ 1 ಪೊಸಿಷನ್ಗೆ ಹಾರುವ ಪಕ್ಷಿ ಆಗ್ತೀವಿ ಅಂತ ತಿಳಿಸ್ತಿದ್ದಾರೆ. ಅಂತಿಮ ರಿಹರ್ಸಲ್ನಲ್ಲಿ ಮೊದಲನೆಯ ನಂಬರ್ ತೆಗೆದುಕೊಳ್ಳುವುದಕ್ಕಾಗಿ ಫಸ್ಟ್ ಪಾಯಿಂಟ್, ಹೃದಯದ ಅವಿನಾಶಿ ವೈರಾಗ್ಯದ ಮೂಲಕ ಕಳೆದು ಹೋದ ಮಾತುಗಳನ್ನು, ಸಂಸ್ಕಾರ ರೂಪಿ ಬೀಜವನ್ನು ಸುಕ್ಕಿ ಹಾಕಿಬಿಕೆ. ಇಲ್ಲೊಂದು ಬಾಬಾ ಅವರು ತಿಳಿಸ್ತಿದ್ದಾರೆ, ಅಂತಿಮ ಸಮಯದಲ್ಲಿ ನಮ್ಮಲ್ಲಿ ಇರಬೇಕಾದ ಗುಣಗಳು ಇದು, ಅಂದರೆ ವಿಶೇಷತೆಗಳು. ಈ ವಿಶೇಷತೆಗಳು ನಮ್ಮಲ್ಲಿ ಬರಬೇಕು ಅಂದರೆ 1-2 ದಿನದ ಅಭ್ಯಾಸದಿಂದ ಬರಲ್ಲ, ತುಂಬ ದಿನಗಳ ಅಭ್ಯಾಸದಿಂದನೇ ಬರುತ್ತೆ. ಅದಕ್ಕೆ ಬಾಬಾ ಅವರು ನಮ್ಗೆ ತಿಳಿಸ್ತಿದ್ದಾರೆ, ಏನು ಫಸ್ಟ್ ಪಾಯಿಂಟಲ್ಲಿ ಏನು ಅಭ್ಯಾಸ ಇರಬೇಕು, ಹೃದಯದ ಅವಿನಾಶಿ ವೈರಾಗ್ಯ ಇರಬೇಕು. ಸಮಯದ ಅನುಸಾರ, ಸಂದರ್ಭದ ಅನುಸಾರ ಶಕ್ತಮಾಗಿ ಬರುವ ಒಂದು ವೈರಾಗ್ಯ ಅಲ್ಲ, ಹೃದಯದ ಅವಿನಾಶಿ ಅಂದರೆ ಅದನ್ನು ಚೇಂಜ್ ಮಾಡೋಕ್ಕೆ ಸಾಧ್ಯ ಇಲ್ಲ, ಅಷ್ಟೊಂದು ವೈರಾಗ್ಯ ಬಂದಿರಬೇಕು ಅಲ್ವಾ? ಸೊ ಅದು ಬಾಬಾ ಅವರು ತಿಳಿಸ್ತಿದ್ದಾರೆ. ಅದರ ಅವಿನಾಶಿ ವೈರಾಗ್ಯದ ಮೂಲಕ ಕಳೆದು ಹೋದ ಮಾತುಗಳನ್ನು, ಅಂದರೆ ಪಾಸ್ಟಲ್ಲಿ ಕಳೆದೋಗಿರೋ ಮಾತುಗಳೇನಿದೆ ಅದನ್ನು ನೆನಪು ಮಾಡ್ಕೊಳೋದಾಗಲಿ, ಅಥವಾ ನಮ್ಮ ಪಾಸ್ಟಿನ ಸಂಸ್ಕಾರದ ಬೀಜ ಏನಿದೆ ಅದನ್ನು ಸಂಪೂರ್ಣವಾಗಿ ಸುಟ್ಟು ಹಾಕಬೇಕು ಅಂತಿದ್ದಾರೆ. ಈಗ ಹಳೆಯ ಸಂಸ್ಕಾರಗಳು ನಮ್ಮ ಮುಂದೆ ಬರುವ ಚಾನ್ಸಸ್ ಇರುತ್ತೆ, ಯಾಕಂದರೆ ಇನ್ನು ಸಂಪೂರ್ಣ ನಾವು ಆಗಲಿಲ್ಲ ಅಲ್ವಾ? ಸೊ ಇನ್ನು ಜರ್ನಿಯಲ್ಲಿದ್ದೀವಿ. ಸೊ ಹಳೆಯ ಸಂಸ್ಕಾರಗಳು ಬಂದಾಗ ಅದು ಬಂದರೂ ಕೂಡ ನನ್ನ ಮೇಲೆ ಹಾವಿ ಆಗಂಗಿಲ್ಲ, ಅದರ ಜೊತೆ ನಾನು ಹೋಗಂಗಿಲ್ಲ. ಅದು ಸಂಕಲ್ಪದಲ್ಲಿ ಬಂದಿರ್ಬೋದು, ಇಲ್ಲ
ಏನು ಮೆಮೊರಿಯಲ್ಲಿ ಬಂದಿರ್ಬೋದು. ಆದರೆ ಅದು ಆ್ಯಕ್ಷನ್ನಲ್ಲಿ ಬರಬಾರ್ದು, ಅಥವಾ ಕರ್ಮದಲ್ಲಿ ನಾವು ಅದನ್ನು ತರಬಾರ್ದು. ಆ ಥರ ತಂದ್ವಿ ಅಂದರೆ ನಾವು ಆ ಹಳೆಯ ಸಂಸ್ಕಾರಗಳನ್ನ ಸ್ಟ್ರಾಂಗ್ ಮಾಡ್ತಾ ಇದ್ದೀವಿ ಅಂತ. ಸಂಕಲ್ಪದಲ್ಲಿ ಬಂತ, ಮನಸ್ಸಿನಲ್ಲಿ ಬಂತ, ಅದು ತಂದೆಯವರಿಗೆ ಸಮರ್ಪಣೆ ಮಾಡಬೇಕು. ಈ ಥರ ನಾವು ಹಳೆಯ ಸಂಸ್ಕಾರಗಳನ್ನ ಹಳೆಯ ಸಂಸ್ಕಾರದ ಬೀಜಗಳನ್ನ ಸುಟ್ಟು ಹಾಕೋದಕ್ಕೆ ಸಾಧ್ಯ. ಸುಟ್ಟು ಹಾಕೋದು ಅಂದರೆ ಅದ್ರ ಫಾರ್ಮೇ ಚೇಂಜ್ ಆಗೋಗುತ್ತೆ. ಬಿಕಾಸ್ ಅದು ಪರ್ಮನೆಂಟ್ ಆಗಿ ಗಿಲೀಟ್ ಆದಂಗೆ ಅಲ್ವಾ. ಸೊ ಆ ಥರ ಪುರುಷಾರ್ಥ ಮಾಡಬೇಕು ಅಂತ ತಿಳಿಸ್ತಿದ್ದಾರೆ ಬಾಬಾ ಅವರು. ಇನ್ನೊಂದು ಸೆಕೆಂಡ್ ಪಾಯಿಂಟ್ ಹೇಳ್ತಿದ್ದಾರೆ, ಅಮೃತ ವೇಳೆಯಿಂದ ರಾತ್ರಿಯವರೆಗೆ ಈಶ್ವರೀಯ ನಿಯಮಗಳನ್ನು ಮತ್ತು ಮರ್ಯಾದೆಗಳನ್ನು ಸದಾ ಪಾಲನೆ ಮಾಡುವ ವ್ರತ ತೆಗೆದುಕೊಳ್ಳಿ. ಸೊ ಸೆಕೆಂಡ್ ಪಾಯಿಂಟ್ ಆಗಿದೆ, ಅಮೃತ ವೇಳೆಯಿಂದ ರಾತ್ರಿಯವರೆಗೆ ಶ್ರೀಮತದ ಅನುಸಾರ ಪ್ರತಿಯೊಂದು ಕಾರ್ಯವನ್ನು ಮಾಡುವ ಒಂದು ಅಭ್ಯಾಸವನ್ನು ಇಟ್ಕೋಬೇಕು. ಅಂತಹ ವ್ರತವನ್ನು ತಗೋಬೇಕು. ವ್ರತ ಅಂದಾಗ ನಾವು ಅದನ್ನು ಬ್ರೇಕ್ ಮಾಡಲ್ಲ ಅಲ್ವಾ. ಭಕ್ತಿಯಲ್ಲಿ ಕೂಡ ವ್ರತ ಏನಾದರೂ ತಗೊಂಡ್ರು ಅಂದರೆ ಅದನ್ನು ಸಂಪೂರ್ಣ ಮಾಡೋವರೆಗೂ ಅದರ ಮೇಲೆ ಗಮನ ಇರುತ್ತಲ್ವ. ಹಾಗೆ ಜೀವನ ಪೂರ್ತಿ ಈ ವ್ರತವನ್ನು ನಾವು ಆಚರಣೆ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಥರ್ಡ್ ಪಾಯಿಂಟ್ ಆಗಿದೆ, ಮನಸ್ಸಿನ ಮೂಲಕ, ವಾಣಿಯ ಮೂಲಕ ಅಥವಾ ಸಂಬಂಧ ಸಂಪರ್ಕದ ಮೂಲಕ ನಿರಂತರ ಮಹಾದಾನಿಗಳಾಗಿ, ಪುಣ್ಯ ಆತ್ಮರಾಗಿ ದಾನ ಪುಣ್ಯ ಮಾಡುತ್ತೀರಿ. ಯಾವಾಗ ಇಂತಹ ಶ್ರೇಷ್ಠ ಹೈ ಜಂಪ್ ಹಾಕುವಂತಹ ಪುರುಷಾರ್ಥ ಮಾಡುವಿರೋ ಆಗ ಹಾರುವ ಪಕ್ಷಿಯಾಗಿ ಅಂತಿಮ ರಿಹರ್ಸಲ್ನಲ್ಲಿ ಮೊದಲನೆಯ ನಂಬರ್ ತೆಗೆದುಕೊಳ್ಳುವಿರಿ. ಸೊ ಬಾಬಾ ಅವರು ಥರ್ಡ್ ಪಾಯಿಂಟಲ್ಲಿ ತಿಳಿಸ್ತಿದ್ದಾರೆ, ಮನಸ್ಸಿನ ಮೂಲಕ ಅಂದರೆ ಸಂಕಲ್ಪದ ಮೂಲಕ, ಮತ್ತು ವಾಣಿಯ ಮೂಲಕ ಅಥವಾ ಸಂಬಂಧ ಸಂಪರ್ಕದಲ್ಲಿ, ನಾವು ದಿನನಿತ್ಯ ಯಾರೊಬ್ಬರ ಜೊತೆ ಸಂಬಂಧ ಸಂಪರ್ಕದಲ್ಲಿ ಬರ್ತೀವಲ್ಲ ಅವರ ಮೂಲಕ ಆಗಲಿ, ನಿರಂತರ ಮಹಾದಾನಿಗಳಾಗಿ ಅಂದರೆ ನಿರಂತರ ಎಲ್ಲ ಥರದ ದಾನವನ್ನು ಮಾಡಬೇಕು. ಸಂಕಲ್ಪದಿಂದ ಶುಭ ಯೋಚನೆ ಮಾಡೋದು, ಶುಭ ಸಂಕಲ್ಪ ಮಾಡೋದು, ವಾಣಿಯ ಮೂಲಕ ಜ್ಞಾನವನ್ನು ತಿಳಿಸೋದು, ಕರ್ಮದ ಮೂಲಕ ಅವರಿಗೆ ಎಕ್ಸಾಂಪಲ್ ಆಗಿ ನಾವು ನಿಲ್ಲೋದು, ಇಂತಹ ಮಹಾದಾನಿಯಾಗಿ ನಿರಂತರ ಬಾಳಬೇಕು ಅಂತ ಬಾಬಾ ಅವರು ತಿಳಿಸ್ತಿದ್ದಾರೆ. ಇಂತಹ ಪುಣ್ಯರಾತ್ಮರಾಗಿ ದಾನವನ್ನು ಮಾಡುತ್ತೀರಿ. ಯಾವಾಗ ಇಂತಹ ಶ್ರೇಷ್ಠ ವ್ಯಕ್ತಿತ್ವವನ್ನು ಅಥವಾ ಒಂದು ಅಭ್ಯಾಸವನ್ನು ನಾವು ಇಟ್ಕೋತೀವಿ, ಹೈ ಜಂಪ್ ಹಾಕಿ ಅಂತಿಮ ಸಮಯದಲ್ಲಿ ಅಂದರೆ ಅಂತಿಮ ರಿಹರ್ಸಲ್ ಅಂದರೆ ದ ಲಾಸ್ಟ್ ಫೈನಲ್ ಎಕ್ಸಾಮ್ಗಿಂತ ಮುಂಚೆ ಬರುವ ಒಂದು ಫೈನಲ್ ರಿಹರ್ಸಲ್ ಅದು. ಆ ರಿಹರ್ಸಲಿನ ಸಮಯ ನಾವು ಹೈ ಜಂಪ್ ಆಗಿ ಹೋಗುವ ಸಾಧ್ಯತೆ ಇರುತ್ತೆ ಅಂತ ಹೇಳ್ತಿದ್ದಾರೆ. ಸೊ ಇಲ್ಲಿ ರಿಪೀಟ್ ಮಾಡ್ತೀನಿ, 3 ಪಾಯಿಂಟ್ಸ್ ತಂದೆ ಅವ್ರು ತಿಳಿಸಿರೋದು ಹೈಲೈಟ್ ಆಗಿ. ಮೊದಲನೆಯದು ಬಂದು ಹೃದಯದ ಅವಿನಾಶಿ ವೈರಾಗ್ಯ ಇರಬೇಕು. ಅಂದರೆ ಹಳೆಯ ಮಾತುಗಳನ್ನ ನೆನಪು ಮಾಡೋದಾಗಲಿ, ಹಳೆಯ ಸಂಸ್ಕಾರಗಳನ್ನ ಮತ್ತೆ ತಂದು ಅದನ್ನು ನಾವು ಕರ್ಮದಲ್ಲಿ ಬರುವುದಾಗಲಿ ಮಾಡಬಾರ್ದು. ಸೆಕೆಂಡ್, ಅಮೃತ ವೇಳೆಯಿಂದ ರಾತ್ರಿಯವರೆಗೆ ಈಶ್ವರೀಯ ನಿಯಮಗಳು ಶ್ರೀಮತದ ಅನುಸಾರ ನಗೆಯುವ ಒಂದು ಅಭ್ಯಾಸ ಮಾಡಬೇಕು. ಥರ್ಡ್ ಪಾಯಿಂಟ್ ಬಂದು ಮನಸ್ಸು ಮತ್ತು ವಾಣಿಯ ಮೂಲಕ, ಸಂಬಂಧ ಸಂಪರ್ಕದ ಮೂಲಕ ಮಹಾದಾನಿಗಳಾಗಬೇಕು ಅಂತ ಬಾಬಾ ಅವರು ತಿಳಿಸ್ತಿದ್ದಾರೆ. ಸ್ಲೋಗನ್ ಆಗಿದೆ, ವೃತ್ತಿಯ ಮೂಲಕ ವಾಯುಮಂಡಲವನ್ನು ಶಕ್ತಿಶಾಲಿಯನ್ನಾಗಿ ಮಾಡುವುದು ಇದೇ ಅಂತಿಮ ಪುರುಷಾರ್ಥ ಅಥವಾ ಸೇವೆಯಾಗಿದೆ. ಬಾಬಾ ಅವರು ತುಂಬ ಮುರಳಿಗಳಲ್ಲಿ ತಿಳಿಸಿದಾರಲ್ವ, ಅಂತಿಮದಲ್ಲಿ ಸೇವೆಯ ರೂಪ ಪರಿವರ್ತನೆ ಆಗುತ್ತೆ ಅಂತ. ಈಗ ಹೇಗೆ ನಾವು ಸೆಂಟರ್ಗೆ ಹೋಗಿ ಸೇವೆ ಮಾಡ್ತೀವಿ ಅಥವಾ ಎಷ್ಟೊಂದು ಕಾರ್ಯಕ್ರಮಗಳಲ್ಲಿ ಸೇವೆ ಮಾಡ್ತೀವಿ, ಅದೆಲ್ಲ ಲಾಸ್ಟಲ್ಲಿ ಸಾಧ್ಯ ಆಗಲ್ಲ. ಲಾಸ್ಟಲ್ಲಿ ಸಾಧ್ಯ ಆಗೋದು ಒಂದೇ ಸೇವೆ, ಅದು ವೃತ್ತಿಯ ಮೂಲಕ. ಅಂದರೆ ನಮ್ಮ ಮನಸ್ಸಿನ ಸಂಕಲ್ಪಗಳು, ನಮ್ಮ ಆ್ಯಟಿಟ್ಯೂಡ್ಸ್, ಇದರ ಮೂಲಕನೇ ಮನಸಾ ಸೇವೆ ಜಾಸ್ತಿ ಆಗುತ್ತೆ. ಇದೇ ಅಂತಿಮ ಪುರುಷಾರ್ಥ ಆಗಿದೆ ಅಥವಾ ಅಂತಿಮ ಸೇವೆ ಆಗಿದೆ ಅಂತ ಬಾಬಾ ಅವರು ಸ್ಲೋಗನ್ನಲ್ಲಿ ತಿಳಿಸ್ತಿದ್ದಾರೆ. ಅವ್ಯಕ್ತ ಸೂಚನೆಯಾಗಿದೆ, ಆತ್ಮಿಕ ಘನತೆ ಮತ್ತು ಪವಿತ್ರತೆಯ ವ್ಯಕ್ತಿತ್ವವನ್ನು ಧಾರಣೆ ಮಾಡಿ. ವಿಶೇಷ ಆತ್ಮರು ಅಥವಾ ಮಹಾನ್ ಆತ್ಮರನ್ನು ದೇಶದ ಅಥವಾ ವಿಶ್ವದ ವ್ಯಕ್ತಿತ್ವ ಎಂದು ಹೇಳುತ್ತಾರೆ. ಪವಿತ್ರತೆಯ ವ್ಯಕ್ತಿತ್ವ ಅರ್ಥಾತ್ ಪ್ರತಿ ಕರ್ಮದಲ್ಲಿ ಮಹಾನತೆ ಮತ್ತು ವಿಶೇಷತೆ.
ಸೊ ಬಾಬಾ ಅವರು ತಿಳಿಸಿದ್ದಾರೆ, ಲೌಕಿಕದಲ್ಲಿ ಕೂಡ ವಿಶೇಷವಾದ ಆತ್ಮ ಅಥವಾ ಮಹಾನ್ ಆತ್ಮಗಳು ಅಂದರೆ ಅವರ ವ್ಯಕ್ತಿತ್ವ ಆ ದೇಶದ ಒಂದು ರೆಪ್ರೆಸೆಂಟೇಷನ್ ಆಗಿರುತ್ತಲ್ವಾ. ಅವರು ಹೇಗೆ ಅವ್ರನ್ನ ಅವರು ಪ್ರೆಸೆಂಟ್ ಮಾಡ್ಕೋತಾರೆ ಅಥವಾ ಅವ್ರ ವ್ಯಕ್ತಿತ್ವವನ್ನು ಹೇಗೆ ಅನ್ಯರ ಮುಂದೆ ಇಡ್ತಾರೆ, ದಟ್ ವೇ ಅದು ಒಂದು ಎಕ್ಸಾಂಪಲ್ ಆಗಿರುತ್ತಲ್ವ. ಅದೇ ಥರ ಪವಿತ್ರತೆಯ ವ್ಯಕ್ತಿತ್ವ ಅರ್ಥಾತ್ ಪ್ರತಿಯೊಂದು ಕರ್ಮದಲ್ಲಿ ಮಹಾನತೆ ಮತ್ತು ವಿಶೇಷತೆ. ಸೊ ಹಾಗೆ ಬಾಬಾ ಅವ್ರು ಹೇಳ್ತಿದ್ದಾರೆ, ಬ್ರಾಹ್ಮಣರ ಜೀವನದ ಆಧಾರನೇ ಪವಿತ್ರತೆ ಅಂತ ಹೇಳ್ತಾರಲ್ಲ ಬಾಬಾ. ಅದೇ ಥರ ಪವಿತ್ರತೆಯ ವ್ಯಕ್ತಿತ್ವ ಅಂದರೆ ಏನರ್ಥ? ನಾವು ಮಾಡುವ ಪ್ರತಿಯೊಂದು ಕರ್ಮದಲ್ಲಿ ಮಹಾನತೆ ಇರಬೇಕು, ವಿಶೇಷತೆ ಇರಬೇಕು. ಆವಾಗ ಪವಿತ್ರತೆಯ ವ್ಯಕ್ತಿತ್ವ ಅಥವಾ ಪರ್ಸನಾಲಿಟಿ ಅಂತ ಹೇಳ್ಬಹುದು. ಆತ್ಮಿಕ ವ್ಯಕ್ತಿತ್ವ ಉಳ್ಳವರು ತಮ್ಮ ಶಕ್ತಿ, ಸಮಯ, ಸಂಕಲ್ಪ ವ್ಯರ್ಥವಾಗಿ ಕಳೆಯುವುದಿಲ್ಲ, ಸಫಲ ಮಾಡುತ್ತಾರೆ. ನಮಗೆ ಆತ್ಮಿಕ ವ್ಯಕ್ತಿತ್ವ, ಈಗ ವಿಶ್ವದಲ್ಲಿ ಎಷ್ಟೊಂದು ಫೇಮಸ್ ಪರ್ಸ್ನಾಲಿಟೀಸ್ ಇದ್ದಾರೆ, ಸೆಲೆಬ್ರಿಟೀಸ್ ಇದ್ದಾರೆ. ಅವ್ರು ಕೂಡ ಅವ್ರ ಸಮಯವನ್ನು ತುಂಬ ವ್ಯಾಲ್ಯೂ ಆಗಿ ನೋಡ್ತಾರೆ ಅಲ್ವಾ. ಟೈಮ್ ವೇಸ್ಟ್ ಮಾಡಲ್ಲ, ಅಥವಾ ಯಾವ ಕಾರ್ಯದಲ್ಲಿ ಅವ್ರು ಕೈ ಹಾಕ್ತಾರೆ ಅದು ತುಂಬ ಇಂಪಾರ್ಟೆಂಟ್ ಕಾರ್ಯಗಳಲ್ಲೇ ಅವ್ರ ಸಮಯವನ್ನು ತೊಡಗಿಸ್ತಾರೆ ಅಲ್ವಾ. ಈಗ ಅಂಥವರೇ ಹಾಗಿದ್ದಾಗ ನಾವು ಅವರಿಗಿಂತ ವಿಶೇಷ ಆತ್ಮರು. ಯಾಕಂದರೆ ವಿಶ್ವದ ಪರಿವರ್ತನೆಯ ಈ ಪ್ರೋಗ್ರಾಮ್ ಏನು ತಂದೆಯವರು ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ, ಅಂತಹ ಪ್ರೋಗ್ರಾಮಲ್ಲಿ ನಾನು ಭಾಗ ಆಗಿದ್ದೀನಲ್ವಾ. ತಂದೆಯವರು ನಮಗೆ ವಿದ್ಯೆಯನ್ನು ದಿನ ಕೊಟ್ಟು ನಮ್ಮಲ್ಲಿ ಚೇಂಜ್ ಅನ್ನು ತರಿಸ್ತಿದ್ದಾರೆ ಅಂತ ಅಂದರೆ ಭಾವನ ಪ್ರೋಗ್ರಾಮಿಂಗಲ್ಲಿ ನಾನು ಭಾಗಿಯಾಗಿದ್ದೀನಿ. ಸೊ ನಾನು ಇನ್ನೂ ಎಷ್ಟು ವಿಶೇಷ ಆತ್ಮ ಅನ್ನುವ ಸಂಕಲ್ಪವನ್ನು ತರಿಸ್ಕೋಬೇಕು, ಮನನ ಚಿಂತನೆ ಮಾಡಬೇಕು. ಸೊ ಬಾಬಾ ಅವರು ಅದಕ್ಕೆ ತಿಳಿಸ್ತಿದ್ದಾರೆ ಆತ್ಮಿಕ ವ್ಯಕ್ತಿತ್ವ. ಸೊ ಎಂತಹ ಪರ್ಸ್ನಾಲಿಟಿ? ಸೋಲ್ ಕಾನ್ಷಿಯಸ್ ಆಗಿರುವ ಪರ್ಸ್ನಾಲಿಟಿ ನಮ್ಮದು ಅಲ್ವಾ. ಅಂಥವರು ತಮ್ಮ ಶಕ್ತಿ, ಸಮಯ, ಸಂಕಲ್ಪ ವ್ಯರ್ಥವಾಗಿ ಕಲಿಯುವುದಿಲ್ಲ, ಸಫಲ ಮಾಡುತ್ತಾರೆ. ಇದರಿಂದ ನಾವು ಅರ್ಥ ಮಾಡ್ಕೋಬೇಕು, ನಾನು ಮಾಡುವ ಪ್ರತಿಯೊಂದು ಸಂಕಲ್ಪ, ಬಾಯಿಂದ ಬರುವ ಪ್ರತಿಯೊಂದು ಮಾತು, ದೃಷ್ಟಿ, ವೃತ್ತಿ, ಕೃತಿ ಎಲ್ಲ ತುಂಬ ವಿಶೇಷವಾದದ್ದು. ಯಾಕಂದರೆ ಯಾರಿಗೂ ಸಿಗದೇ ಇರುವಂತಹ ಭಾಗ್ಯ ಪರಮಾತ್ಮನ ಪ್ರೋಗ್ರಾಮಿಂಗಲ್ಲಿ ನಾವಿದ್ದೀವಿ ಅಂದಾಗ ಅದು ಸಾಮಾನ್ಯ ವಿಷಯ ಅಲ್ಲ. ಇಂತಹ ಒಂದು ಘನತೆ ನನ್ನಲ್ಲಿ ಇದೆ ಅಥವಾ ವಿಶೇಷತೆ ತಂದೆಯಿಂದ ನಮಗೆ ಪ್ರಾಪ್ತಿಯಾಗಿದೆ ಅಂದಾಗ ಅದನ್ನು ಬೆಸ್ಟಾಗಿ ಯುಟಿಲೈಸ್ ಮಾಡ್ಕೋಬೇಕು. ಇಂತಹ ವ್ಯಕ್ತಿತ್ವ ಉಳ್ಳವರು ಎಂದು ಚಿಕ್ಕ ಚಿಕ್ಕ ಮಾತುಗಳಲ್ಲಿ ತಮ್ಮ ಮನಸ್ಸು, ಬುದ್ಧಿಯನ್ನು ಬ್ಯುಸಿಯಾಗಿ ಇಟ್ಟುಕೊಳ್ಳುವುದಿಲ್ಲ. ನೋಡಿ, ಇಂತಹ ವಿಶೇಷ ವ್ಯಕ್ತಿತ್ವ ಇರೋರು ಚಿಕ್ಕ ಚಿಕ್ಕ ಮಾತುಗಳಲ್ಲಿ ಅವರು ಮನಸ್ಸನ್ನಾಗಲಿ ಬುದ್ಧಿಯನ್ನಾಗಲಿ ಬ್ಯುಸಿಯಾಗಿ ಇಟ್ಕೊಳೋದಿಲ್ಲ. ಈಗ ನಾವು ಕೂಡ ಬಾಬಾ ಅವರು ಧಾರಣೆಯಲ್ಲಿ ಕೂಡ ತಿಳಿಸಿದ್ರಲ್ವ, ಪಾಸ್ಟಲ್ಲಿ ಆಗಿರುವ ಮಾತುಗಳನ್ನ ಮತ್ತೆ ಅದನ್ನು ಯೋಚನೆ ಮಾಡೋದು, ವ್ಯರ್ಥದಲ್ಲಿ ಟೈಮ್ ವೇಸ್ಟ್ ಮಾಡೋದು ಮಾಡಬಾರ್ದು ಅಂತ. ಸೊ ಇದೇ ಪಾಯಿಂಟ್. ನಾವು ಅಷ್ಟೊಂದು ವಿಶೇಷ ಆತ್ಮಿಕ ಘನತೆ ಉಳ್ಳುವ ಆತ್ಮಗಳಾಗಿರೋ ಕಾರಣ ನಾವು ಟೈಮ್ ವೇಸ್ಟ್ ಮಾಡಬಾರ್ದು. ಚಿಕ್ಕ ಚಿಕ್ಕ ಮಾತುಗಳಲ್ಲಿ ಮನಸ್ಸು, ಬುದ್ಧಿಯನ್ನು ಹೋಗಿಸ್ಬಾರ್ದು. ಸೊ ನಮ್ಮ ಮನಸ್ಸಿನಲ್ಲಿ, ನಮ್ಮ ಬುದ್ಧಿಯಲ್ಲಿ ಬರಬೇಕಾಗಿರೋ ಮಾತುಗಳು ಯಾವುದು? ಬೇಹದ್ದಿನ ಮಾತುಗಳು, ಮತ್ತು ವಿಶ್ವ ಕಲ್ಯಾಣದ ಮಾತುಗಳು, ಜ್ಞಾನದ ಮಾತುಗಳು. ಸೊ ಬಾಬಾ ಅದಕ್ಕೆ ನಿತ್ಯ ಮುರಳಿಯಲ್ಲಿ ನಮ್ಗೆ ಎಷ್ಟೊಂದು ಪಾಯಿಂಟ್ಸ್ ಕೊಡ್ತಾರೆ. ಆ ಮಾತುಗಳನ್ನ ಮನನ ಚಿಂತನೆ ಮಾಡಿ ಬ್ಯುಸಿಯಾಗಿ ಇಡಬೇಕು. ಓಂ ಶಾಂತಿ. ಥ್ಯಾಂಕ್ ಯು ಬಾಬಾ. ನಾನು ಹೊಳೆಯುತ್ತಿರುವ ಜ್ಯೋತಿಯಾಗಿದ್ದೀನಿ. ಸ್ಟಿಲ್ ಪಾಯಿಂಟ್ ಆಫ್ ಲೈಟ್. ನಾನು ಆತ್ಮ. ಸ್ಟೋರಿಲೆಸ್, ಫಾರ್ಮ್ಲೆಸ್, ಥಾಟ್ಲೆಸ್, ನಿರಾಕಾರ ಪ್ರಕಾಶಮಯ ಆತ್ಮನಾಗಿದ್ದೇನೆ. ಈ ಕರ್ಮೇಂದ್ರಿಯಗಳು, ಸೂಕ್ಷ್ಮ ಕರ್ಮೇಂದ್ರಿಯಗಳು ನನಗೆ ಸಹಾಯ ಮಾಡುವ ಫ್ಯಾಕಲ್ಟೀಸ್ ಆಗಿದೆ. ಪ್ರತಿಯೊಂದು ದಿನ
ಸಮಯ ಸಿಕ್ಕಿದಾಗ ಕರ್ಮೇಂದ್ರಿಯಗಳಿಂದ ಭಿನ್ನ ನಾನು ಆತ್ಮ ಅನ್ನುವ ಗ್ರಿಲ್ ಪದೇ ಪದೇ ಮಾಡಬೇಕಾಗಿದೆ. ಈಗ ಕೆಲವು ಸಮಯ ನಾನು ಕಣ್ಣಿನ ಈ ಕರ್ಮೇಂದ್ರಿಯವನ್ನು ಯೂಸ್ ಮಾಡದೆ ಕುಳಿತುಕೊಂಡಾಗ 5 ಕರ್ಮೇಂದ್ರಿಯಗಳಲ್ಲಿ ಒಂದು ಕರ್ಮೇಂದ್ರಿಯದಿಂದ ನಾನು ಡಿಟ್ಯಾಚ್ ಆದಂಗೆ ಅದರ ನಂತರ ಮೂಗು ಸ್ಮೆಲ್ಲಿನ ಒಂದು ಸೆನ್ಸೇಷನ್ನಿಂದ ನಾನು ಆತ್ಮ ಡಿಟ್ಯಾಚ್, ನಂತರ ಸ್ಪರ್ಶ ಯಾವುದೇ ಸೆನ್ಸೇಷನ್, ಗಾಳಿಯ ಒಂದು ಫೀಲಿಂಗ್ ಯಾವುದು ನನ್ನನ್ನು ಕ್ಯಾಚ್ ಮಾಡಲು ಸಾಧ್ಯವಿಲ್ಲ. ಸೆನ್ಸೇಷನ್ನಿಂದ ನಾನು ಆತ್ಮ ಕ್ಯಾಚ್. ಹೀಗೆ ಒಂದೊಂದು ಕರ್ಮೇಂದ್ರಿಯದಿಂದ ಡಿಟ್ಯಾಚ್ ಆಗುವ ಅಭ್ಯಾಸ ಮಾಡುತ್ತಿದ್ದೇನೆ. ನಂತರ ಸೂಕ್ಷ್ಮ ಕರ್ಮೇಂದ್ರಿಯಗಳಾದ ಮನಸ್ಸು, ಬುದ್ಧಿ ಮತ್ತು ಸಂಸ್ಕಾರಗಳಿಂದ ಕೂಡ ನಾನು ಆತ್ಮ ಕ್ಯಾಚ್. ಸಂಪೂರ್ಣ ಭಿನ್ನ. ಇವುಗಳಿಂದ ಡಿಟ್ಯಾಚ್ ಆದ ಮೇಲೆ ಮಿಕ್ಕಿದ್ದು ನಾನು ಆತ್ಮ ಮತ್ತೆ ನನ್ನ ತಂದೆ ಪರಮಾತ್ಮ. ಈ ಅಭ್ಯಾಸದಿಂದ ತಂದೆಯೊಬ್ಬರೇ ನನ್ನ ಪ್ರಪಂಚ ಅನ್ನುವ ಸ್ಥಿತಿಯ ಅಭ್ಯಾಸ ಸಹಜವಾಗುವುದು. ದಿನದಲ್ಲಿ ಎಷ್ಟು ಸಮಯ ಸಿಕ್ಕಿದರೂ ಈ ಅಭ್ಯಾಸವನ್ನು ಮಾಡುವ ಒಂದು ಹ್ಯಾಬಿಟ್ಟನ್ನು ನಾನು ಈಗ ಧಾರಣೆ ಮಾಡುತ್ತಿದ್ದೇನೆ. ಇಂಥ ಶ್ರೇಷ್ಠವಾದ ಜ್ಞಾನ ಮತ್ತು ಅಭ್ಯಾಸ ಡ್ರಿಲ್ ಅನ್ನು ಮಾಡಿಸಿದ ನನ್ನ ತಂದೆ ಪರಮಾತ್ಮನಿಗೆ, ಸದ್ಗುರುವಿಗೆ, ನನಗೆ ಪಾಠವನ್ನು ಕಲಿಸುತ್ತಿರುವ ನನ್ನ ಗುರುವಿಗೆ, ಶಿವ್ ಬಾಬಾ ಅವರಿಗೆ, ಬಾಪ್ ದಾದಾ ಅವರಿಗೆ ಶತಕೋಟಿ ನಮಸ್ಕಾರಗಳು, ಧನ್ಯವಾದಗಳು. ಓಂ ಶಾಂತಿ.